ಇನ್ನು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಎಸ್ಐಟಿಯನ್ನು ರಚನೆ ಮಾಡಿತ್ತು. ನಿಗಮದ ಎಂಡಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಅವರನ್ನ ಎಸ್ಐಟಿಯವರು ಅರೆಸ್ಟ್ ಮಾಡಿದ್ದಾರೆ. ನಿಗಮದ ಎಂಡಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಇವರಿಬ್ಬರ ಹೆಸರನ್ನು ಕೂಡ ಚಂದ್ರಶೇಖರನ್ ಬರೆದಿಟ್ಟಿದ್ರು ಡೆತ್ ನೋಟ್ನಲ್ಲಿ. ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇಬ್ಬರನ್ನು ಕೂಡ ಎಸ್ಐಟಿ ಅವರು ಬಂಧಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಇವತ್ತು ಮಧ್ಯಾಹ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೋತಾರೆ. ಹಗರಣ ಬೆಳಕಿಗೆ ಬಂದ ಮೇಲೆ ಪದ್ಮರಾಜ್ ಅವರು ನಾಪತ್ತೆಯಾಗಿದ್ದರು, ಎಸ್ಕೇಪ್ ಆಗಿದ್ರು. ಕೊನೆಗೂ ಅವ್ರನ್ನ ಬಂಧಿಸಿದ್ದಾರೆ. ಚಂದ್ರಶೇಖರನ್ ಸುಸೈಡ್ ಮಾಡ್ಕೊಂಡಿರತಕ್ಕಂಥ ಅಧಿಕಾರಿ ತಮ್ಮ ಡೆತ್ ನೋಟ್ನಲ್ಲಿ ಪದ್ಮನಾಭ್ ಮತ್ತು ಪರಶುರಾಮ್ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಹಣ ವರ್ಗಾವಣೆ ಇವರ ಪಾತ್ರದಲ್ಲಿ, ಹಣ ವರ್ಗಾವಣೆ ಕೇಸ್ನಲ್ಲಿ ಇವರ ಪಾತ್ರ ದೊಡ್ಡದಿದೆ ಅಂತನ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡ್ತು, ಎಸ್ಐಟಿ ಅವರು ಈಗಾಗಲೇ ಕಾರ್ಯಾಚರಣೆಗಿಳಿದು ಇಬ್ಬರನ್ನ ಬಂಧಿಸಿದ್ರು, ಮುಂದೇನು ಅಂತನ್ಬಿಟ್ಟು? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 87 ಕೋಟಿಯಷ್ಟು ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಮತ್ತು ಪ್ರೈವೇಟ್ ಖಾತೆಗಳಿಗೆ ಹಣವನ್ನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳಿತ್ತು. ಆ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೋಸ್ಕರನೇ CID ಅಧಿಕಾರಿಗಳು ಈ ಹಿಂದೆ ಅಂದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಯಾವತ್ತಾಯಿತು ಅದಾದ ದಿನದಿಂದ ಇಲ್ಲಿ ತನಕ ನಿನ್ನೆ ತನಕ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡ್ತಿದ್ರು ಮತ್ತು ತನಿಖೆಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿತ್ತು. ನಿನ್ನೆ ಅಷ್ಟೇ SITಯನ್ನ ರಚನೆ ಮಾಡಿದ ಬಳಿಕ ಇಬ್ಬರನ್ನ ಈಗ ಬಂಧನಕ್ಕೊಳಪಡಿಸಿರುವಂಥದ್ದು. ನಿಗಮದ MD ಮತ್ತು ಲೆಕ್ಕ ಪರಿಶೋಧಕ ಇಬ್ಬರನ್ನು ಕೂಡ ಬಂಧನಕ್ಕೊಳಪಡಿಸಿದ್ದಾರೆ. ಬಂಧನಕ್ಕೊಳಪಡಿಸಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಅರವಿಂದ್, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 14 ಒಂದು ಪ್ರೈವೇಟ್ ಅಕೌಂಟ್ಗಳೇನಿತ್ತು, ಪ್ರೈವೇಟ್ ಅಕೌಂಟ್ಗಳಿಗೆ ಹಣವನ್ನು ಸಂದಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಪ್ರೈವೇಟ್ ಅಕೌಂಟ್ಗಳೇನಿದ್ದಾವೆ ಆ ಕಂಪನಿಗಳು ಬೋಗಸ್ ಕಂಪನಿಗಳ ಅಥವಾ ಶೆಲ್ ಕಂಪನಿಗಳ ಹಣಕ್ಕೋಸ್ಕರ ಕಂಪನಿಗಳನ್ನು ರಚನೆ ಮಾಡಿ ಹಣವನ್ನು ಆ ಕಂಪನಿಗಳಿಗೆ ಸಂದಾಯವನ್ನು ಮಾಡಲಾಗಿದೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇವತ್ತು ಪದ್ಮನಾಭ್ ಮತ್ತು ಲೆಕ್ಕ ಪರಿಶೋಧಕ ಪರಶುರಾಮ್ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡ ಬಳಿಕ ಈ ಎಲ್ಲ ಅನುಮಾನಗಳಿಗೆ ಮತ್ತು ಆ ಕಂಪನಿಗಳು ಇದ್ದಾವಾ ಇಲ್ವಾ ಅಥವಾ ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನಾದರೂ ನಕಲಿ ಕಂಪನಿಗಳನ್ನು ಅಥವಾ ಬೋಗಸ್ ಕಂಪನಿಗಳನ್ನು ಸೃಷ್ಟಿ ಮಾಡಿದಾರ, ಈ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕುವ ಒಂದು ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ, ಹೈದರಾಬಾದ್ನ ಮೂಲದ ಕಂಪನಿಗಳಿಗೆ ಹಣ ಸಂದಾಯ ಆಗಿದೆ ಅಂತ ಹೇಳಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ಒಟ್ಟಾರೆ ಈಗ ಚಂದ್ರಶೇಖರನ್ ಅವರೇನೋ ಡೆತ್ ನೋಟ್ನಲ್ಲಿ ಹೆಸರು ಬರೆದಿಟ್ಟಿದ್ರು, ಇವರು ಅರೆಸ್ಟ್ ಮಾಡಿದ್ರು. ಬಟ್ ಇವರ ಪಾತ್ರ ಏನು ಈ ಭ್ರಷ್ಟಾಚಾರದಲ್ಲಿ?